Good evening, Father. Good evening, Father Jeevan. Good evening, Father Selvaraj. Hello, good evening. Happy evening, Father. Good evening. Good evening, Father. Happy to see you. I was just checking with brother as he reminded you. Graceful, grateful, and we will wait for the bishop. Maybe 2 minutes he will be joining. Father Jeevan is with us. Sister Anita, we will start. Yes, Father. Our auxiliary bishops will join slowly. Yeah, Sure, Father. yet, I think Father Selvaraj is already there. Yes. Yes. Good evening, Father Selvaraj. Father, unmute ಮಾಡಿ ಮಾತಾಡಿ. Father. Unmute ಮಾಡಿ. ಅದು ಆನ್ ಆಗಿ ಆಫ್ ಆಗ್ತಾ ಇದೆ. Yes. Good evening, Swami. Good evening, Father. How are you? Good. ಶುರು ಮಾಡುವ. ಅವ್ರ ಸಹಾಯಕ ಧರ್ಮಾಧ್ಯಕ್ಷರು ನಿಧಾನವಾಗಿ ಸೇರ್ತಾರೆ. ಈಗ ಶುರು ಮಾಡುವ. ಓಕೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದಯಾಮಯ ದೇವರೇ, ನಿಮ್ಮ ಕೃಪಾಶೀರ್ವಾದಗಳಿಂದ ಈ ತಿಂಗಳ ಮೊದಲನೇ ದಿನದಂದು ಸಂತ ಅಂತೋಣಿಯವರ ದೇವಾಲಯ ಕಡಶಿನಹಳ್ಳಿ ಈ ಒಂದು ವಿಚಾರಣೆಯ ಬೈಬಲ್ ಪಠಣದ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಮತ್ತು ಉದ್ಘಾಟಿಸಲು ನಮ್ಮೆಲ್ಲರನ್ನು ಸೇರಿಸಿದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ತಾವು ಹೇಳಿದ್ದೀರಿ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನಿರುವೆನೆಂದು. ನಿಮ್ಮ ಹೆಸರಿನಲ್ಲಿ ಈ ಪವಿತ್ರ ಗ್ರಂಥದ ಪಠಣವನ್ನು ಇಂದು ನಾವು ಪ್ರಾರಂಭಿಸಲಿದ್ದೇವೆ. ಅದಕ್ಕಾಗಿ ನಮ್ಮ ಬಳಿ ವಂದನೆಯ ಪೂಜ್ಯ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಅತಿ ವಂದನೆಯ ಅರಗಿರ ಸತೀಶ್ ಕುಮಾರ್ ಅವರು ಇದ್ದಾರೆ. ಈ ಒಂದು ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ತಮ್ಮ ಮಧ್ಯೆ ಸ್ವಲ್ಪ ಮಾತುಗಳನ್ನು ಆಡುತ್ತಾ ಈ ಒಂದು ಬೈಬಲ್ ಪಠಣದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ವಿಚಾರಣೆ ಗುರುಗಳಾದ ವಂದನೀಯ ಸ್ವಾಮಿ ಸೆಲ್ವರಾಜ್ ಅವರ ಪರವಾಗಿ ಹಾಗೂ ನಮ್ಮ ಬೈಬಲ್ ಆಯೋಗದ ವತಿಯಿಂದ ನಮ್ಮೆಲ್ಲರ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಸ್ವಾಗತ Bishop, we welcome you. We are at St. Anthony's Church, Kadisnali. We have our dear Father Selvaraj. Over to you, Bishop. Good evening. ಇಲ್ಲಿ ಆನ್ಲೈನ್ ಅಲ್ಲಿರುವ ಪ್ರತಿಯೊಬ್ಬರಿಗೂ ನಮ್ಮ ಮನದಾಳದ ಅಭಿನಂದನೆಗಳು, ಕೃತಜ್ಞತೆಗಳು. ಈ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಕಡಸನಹಳ್ಳಿಯ ವಿಚಾರಣೆಯಿಂದ ಪ್ರಾರಂಭಿಸಿದ್ದೀರಿ. ನಿಮಗೆ ಅಭಿನಂದನೆಗಳು. ಇದನ್ನು ಬಹುಶಃ ಈ ತಿಂಗಳು ಸಂಪೂರ್ಣವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನಾನು ಕೇಳಿಸ್ಕೊಂಡೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಷ್ಟೇ ಅಡೆತಡೆಗಳು ಬಂದರೂ ಸರಿ, ನೀವು ಮಾಡಿರುವ ಈ ನಿರ್ಧಾರಕ್ಕೆ ಯಾವುದೇ ವಿಧವಾದ ಒಂದು ವಾಪಸ್ ತಗೊಳ್ದಿರಾ ಅದನ್ನು ಧೈರ್ಯವಾಗಿ ಮುನ್ನುಗ್ಗಿ ಇದನ್ನು ಸಂಪೂರ್ಣಗೊಳಿಸಿರಿ. ಇದು ನಮ್ಮ ಒಂದು ಆಸೆ ಮತ್ತು ಪ್ರಾರ್ಥನೆ ಆಗಿದೆ. ನೀವೆಲ್ಲರೂ ವಿಶೇಷವಾಗಿ ಒಟ್ಟಾಗಿ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಾಗ, ಬೈಬಲ್ ಗ್ರಂಥವನ್ನು ಓದುವಾಗ ಆ ಒಂದು ಕುಟುಂಬಕ್ಕೆ ಸಿಗುವಂತಹ ಫಲಗಳೇ ಆಗ್ಬಹುದು, ದೇವರ ಅನುಗ್ರಹ ಆಗ್ಬಹುದು. ಖಂಡಿತವಾಗಿ ಅದನ್ನು ನಾವು ಪಡಿತೇವೆ, ಅನುಭವಿಸ್ತೇವೆ. ಹಾಗಾಗಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. ಈಗ ಪ್ರಾರ್ಥನೆ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ. ಪ್ರಭುವೇ, ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಈ ಕಡಸನಹಳ್ಳಿ ವಿಚಾರಣೆಯಿಂದ ಈ ಒಂದು ಬೈಬಲ್ ಗ್ರಂಥವನ್ನು ಪಠಿಸಲು, ಪ್ರತಿದಿನ ಓದಲು ನಿರ್ಧಾರ ತೆಗೆದುಕೊಂಡಿರುವಾಗ ಈ ವಿಚಾರಣೆ ಗುರುಗಳನ್ನು ಮತ್ತು ಎಲ್ಲ ಭಕ್ತ ಜನರನ್ನು, ಕುಟುಂಬಗಳನ್ನು ಆಶೀರ್ವದಿಸಿರಿ. ತಮ್ಮ ಈ ನಿರ್ಧಾರವನ್ನು ವಿಶೇಷವಾಗಿ ಭಕ್ತಿಯುತವಾಗಿ ನೆರವೇರಿಸುತ್ತಾ ತಾವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ, ವಿಶೇಷವಾಗಿ ಈ ಜವಾಬ್ದಾರಿಗಳಲ್ಲಿ ಅವರಿಗೆ ಯಶಸ್ಸನ್ನು, ಶಕ್ತಿಯನ್ನು ತಂದುಕೊಡಿರಿ.
ಇವರು ಮನಸೋಲದಂತೆ ಸ್ಫೂರ್ತಿಯನ್ನು, ಧೈರ್ಯವನ್ನು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆ ಪ್ರಾರ್ಥನೆಯ ಮನೋಭಾವವನ್ನು, ಭಕ್ತಿಯ ಮನೋಭಾವವನ್ನು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕುಟುಂಬಕ್ಕೂ ನೀವು ಅನುಗ್ರಹಿಸಲಿ. ಈ ಕುಟುಂಬದಲ್ಲಿ ಐಕ್ಯತೆ, ಪ್ರೀತಿ ನೆಲೆಸುವಂತೆಯೂ, ಒಬ್ಬರನ್ನೊಬ್ಬರು ಪ್ರೀತಿಸಿ ಈ ಭಕ್ತಿ ಮಾರ್ಗದಲ್ಲಿ ಮತ್ತೊಬ್ಬರಿಗೆ ದಾರಿದೀಪವಾಗುವಂತೆ ಇವರೆಲ್ಲರನ್ನು ಪ್ರೇರೇಪಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಸೊ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇವರು ನಿಮ್ಮೆಲ್ಲರನ್ನು ಅರಸಲಿ. ಬಹುಶಃ ಕಡೆಸನಲ್ಲಿ ಎಲ್ಲಾ ಕುಟುಂಬಗಳಿಗೂ ನಾವು ಭೇಟಿ ನೀಡಿದ್ದೀವಿ. ಬಹುಶಃ ನಿಮ್ಮ ಮುಖಗಳನ್ನು ತೋರಿಸಿದ್ರೆ ಖಂಡಿತವಾಗಿ ನಾನು ಪತ್ತೆ ಹಚ್ಬಹುದು, ಗುರುತು ಹಚ್ಬಹುದು. ಎಷ್ಟು ಜನ ವಿಡಿಯೋ ಆನ್ ಇದ್ದಾರೆ? ಮಾಡಿ, ಫ್ಯಾಮಿಲೀಸ್ ವಿಡಿಯೋ ಆನ್ ಮಾಡಿ, ನಿಮ್ಮ ಕ್ಯಾಮೆರಾ ಆನ್ ಎಷ್ಟು ಜನ ಮಾಡಿ. ಇದ್ದಾರೆ? ಸರಿ ಸರಿ, ಎಲ್ಲರೂ ನನ್ನ ನೋಡಿದ್ದೀರಾ ಕಡಸನಹಳ್ಳಿಲಿ? ಎಲ್ಲ ಮನೆಗೂ ಜೋರಾಗಿ ಹೇಳಿ, ಯಾವುದು ಬಿಷಪ್ ಅಂತ. ಏನ್ ಸೈಲೆಂಟ್ ಇದ್ದೀರಾ? ಅವ್ರಿಗೆಲ್ಲ ನಾಚಿಕೆ ಆಗಿದೆ ಅಮ್ಮ. 9 ಗಂಟೆ ಆದ್ಮೇಲೆ ಎಲ್ಲ ನಾಚ್ಕೊಳ್ತಾರೆ. ಏನ್ ಮಾಡೋದು? ಸರಿ, ಬೈಬಲ್ ಓದಕ್ಕೆಲ್ಲ ನಾಚ್ಕೋಬೇಡಿ. ಧೈರ್ಯವಾಗಿ ಬೈಬಲ್ ಓದಿ. ಧೈರ್ಯವಾಗಿ, ಎಲ್ಲಕ್ಕಿಂತಲೇ ಸಂಕೋಚ ಪಡೆದಿರ ಬೈಬಲ್ ಅನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಓದಿ. ಆಯ್ತಾ? ಎಲ್ಲರಿಗೂ ಎಲ್ಲರಿಗೂ ಅಭಿನಂದನೆಗಳು. ವಂದನೆಗಳು Bishop. Thank you for joining us and blessing us and being with us. Thank you, Bishop. We invite Father Jeevan Dandavati, the Secretary of our Bible Commission. Over to you, Father. ನಮ್ಮ ಬೈಬಲ್ ಆಯೋಗದ ವತಿಯಿಂದ ಹಾಗೂ ವಿಚಾರಣೆ ಗುರುಗಳ ಪರವಾಗಿ ಮತ್ತು ಈ ಆನ್ಲೈನ್ ಇದರಲ್ಲಿ ಸೇರಿರುವ ಎಲ್ಲಾ ಕುಟುಂಬದವರ ವತಿಯಿಂದ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಅತಿ ಪೂಜ್ಯ ವಂದನೀಯ ಡಾಕ್ಟರ್ ಆರೋಗ್ಯ ಸತೀಶ್ ಕುಮಾರ್ ಇವರಿಗೆ ನಮ್ಮ ತುಂಬು ಹೃದಯದ ವಂದನೆಗಳು. ಧರ್ಮಾಧ್ಯಕ್ಷರು ನಮ್ಮ ಪರ ನಮ್ಮೊಡನೆ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಮ್ಮೆಲ್ಲರಿಗೆ ಶುಭ ಹಾರೈಸಿದ್ದಾರೆ. ಅವರಿಗೆ ನಮ್ಮ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಪ್ರಾರ್ಥನೆಯು ಕೂಡ ಅವರ ಯೋಗಕ್ಷೇಮಕ್ಕಾಗಿ ಸಲ್ಲಿಸುವ. ಈ ಒಂದು ಏಪ್ರಿಲ್ ತಿಂಗಳ 1ನೇ ತಾರೀಕಿನಂದು ಈ ಬೈಬಲ್ ಪಠಣವನ್ನ ಪ್ರಾರಂಭಿಸಲು ನಾವು ಶುರು ಮಾಡಲಿದ್ದೇವೆ. ಈ ಬೈಬಲ್ ಪಠಣವನ್ನ ಶುರು ಮಾಡುವುದರೊಂದಿಗೆ ಕಡೆಸ್ನಲ್ಲಿ ವಿಚಾರಣೆಯ ಪರಿಚಯವಾದ ವಿಚಾರಣೆಯೇ. ನಾನು ಕೂಡ ಆದಷ್ಟು ಮಟ್ಟಿಗೆ ನಿಮ್ಮೆಲ್ಲರ ಕುಟುಂಬಕ್ಕೆ ಭೇಟಿ ಮಾಡಿದ್ದೇನೆ. ಸುಮಾರು 2 ವರ್ಷದ ಹಿಂದೆ ಅಂತ ಕಾಣುತ್ತೆ. ಈ ಎಲ್ಲ 2 ವರ್ಷದ ಹಿಂದೆ ನಾನು ಪಾಸ್ಕಾ ಹಬ್ಬದ ಒಂದು ಸಂಭ್ರಮದ ವಾರದಲ್ಲಿ ನಾನು ಸಂಪೂರ್ಣವಾಗಿ, ಪವಿತ್ರ ವಾರದಲ್ಲಿ ನಾನು ಸಂಪೂರ್ಣವಾಗಿ ಗುರುಗಳ ಜೊತೆ ಇದ್ದೆ ಕಡಶನಹಳ್ಳಿಯಲ್ಲಿ. ಆದ್ರಿಂದ ನಾನೇನು ಅಪರಿಚಿತನಲ್ಲ, ನಿಮ್ಮೆಲ್ರಿಗೂ ಪರಿಚಯದವನೇ. ಹಾಗೆ ಇದರೊಂದಿಗೆ ನಾನು ಏನು ಹೇಳಲು ಬಯಸ್ತೇನೆ ಅಂತಂದ್ರೆ, ನಮ್ಮೆಲ್ಲರ ಒಂದು ಮನೆಯಲ್ಲಿ ಪವಿತ್ರ ಗ್ರಂಥವನ್ನ ನಾವೆಲ್ಲರೂ ಪ್ರತಿಷ್ಠಾಪಿಸಿದ್ದೇವೆ. ಹಾಗೆಯೇ ಆ ಪವಿತ್ರ ಗ್ರಂಥವನ್ನ ಪಠಿಸುವುದರ ಮುಖಾಂತರ ಅದನ್ನು ನಮ್ಮ ಹೃದಯದಲ್ಲಿ ಕೂಡ ನಾವು ಶಾಶ್ವತವಾಗಿ ಪ್ರತಿಷ್ಠಾಪಿಸಬೇಕು. ಇದನ್ನೇ ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಾಕ್ಯಗಳು 4ರಿಂದ 6ರಲ್ಲಿ ನೋಡುತ್ತೇವೆ. ನಿಮ್ಮ ಸರ್ವೇಶ್ವರಾದ ಏಕೈಕ ದೇವರನ್ನು ನೀವು ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಅಥವಾ ಸಂಪೂರ್ಣ ಸರ್ವಸ್ವದಿಂದಲೂ ಅವರನ್ನು ಆರಾಧಿಸಬೇಕು ಅಂತ ಹೇಳುವ ಈ ವಾಕ್ಯಗಳನ್ನ ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ರಿಂದ 6ನೇ ವಾಕ್ಯದಲ್ಲಿ ನೋಡ್ತೇವೆ. ಅಂದರೆ ಪ್ರತಿದಿನವೂ ಈ ಪವಿತ್ರ ಗ್ರಂಥದ ವಾಕ್ಯಗಳು ಪಠಿಸುವಾಗ ನಾವು ಸರ್ವೇಶ್ವರರಿಗೆ ತಕ್ಕ ಸ್ತುತಿಯನ್ನು ಸಲ್ಲಿಸಿದಂತಾಗುತ್ತದೆ. ಆದ್ದರಿಂದ ಈ ಒಂದು ಬೈಬಲ್ ಪಠಣದ ಕಾರ್ಯಕ್ರಮವನ್ನ ಇಂದಿನಿಂದ ನಾವು ಪ್ರಾರಂಭಿಸುವಾಗ ನಾವು ತಿಳಿಯಬೇಕಾದ್ದು ಇಷ್ಟೇ: ಪವಿತ್ರ ಗ್ರಂಥದಲ್ಲಿರುವ ವಾಕ್ಯವು ನಾವು ಅದನ್ನು ಓದಿ ಪಠಿಸಿದಾಗ, ಅದನ್ನು ಅರ್ಥೈಸಿಕೊಂಡಾಗ ಅದು ನಮಗೆ ಒಂದು ಸಜೀವವುಳ್ಳ ಶಕ್ತಿಯಾಗಿ ಮಾರ್ಪಡ್ತದೆ.
ಅಂಥದ್ದನ್ನೇ ನಾವು ಈ ದಿನದಂದು ಪ್ರಾರಂಭಿಸಿದಾಗ ಅದರ ಅರ್ಥವು ಕೂಡ ನಾವು ಮನಗಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಪ್ರಿಯರೇ, ಹೀಗೆ ನಾವು ಈ ಪವಿತ್ರ ಗ್ರಂಥವನ್ನ ಪಠಿಸುವಾಗ ನಾವು ನೋಡ್ಬೇಕು ಏನಂತಂತಂದ್ರೆ, ಯವಾನರು ಬರೆದ ಮೊದಲನೆಯ ಪತ್ರ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮೊದಲನೇ ಪತ್ರ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸುಮಾರು 12ರಿಂದ 14ನೇ ವಾಕ್ಯದಲ್ಲಿ ಈ ಪವಿತ್ರ ಗ್ರಂಥ ಅಂದ್ರೆ ಎಲ್ಲರಿಗೂ ಬರೆಯಲಾಗಿದೆ. ಈ ಪವಿತ್ರ ಗ್ರಂಥದಲ್ಲಿರುವ ವಾಕ್ಯಗಳನ್ನ ಎಲ್ಲರಿಗೂ ಉದ್ದೇಶಿಸಿ ಇದನ್ನು ಬರೆಯಲಾಗಿದೆ. ಅಲ್ಲಿ ಹೇಳ್ತಾರೆ, ಪ್ರೇಷಿತರು ತಾವು ಬರೆದ ಸಮುದಾಯಕ್ಕೆ ಹೇಳ್ತಾ ಇದ್ದಾರೆ, ಹಿರಿಯರೇ ಇದನ್ನು ನಿಮಗಾಗಿ ನಾನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ಯುವಕರಿಗೂ ಹೇಳುವುದೇನೆಂದರೆ, ಈ ವಾಕ್ಯವು ನೀವು ಎಲ್ಲದರ ಮೇಲೆ ಜಯಶಾಲಿಯಾಗಿರಲು ನಿಮಗಾಗಿ ನಾನು ಕೊಡುವಂತ ವಾಕ್ಯಗಳು ಅಂತ ಕೂಡ ಅಲ್ಲಿ ಪ್ರೇಷಿತರು ತಮ್ಮ ಆ ಪತ್ರದಲ್ಲಿ ಬರೆಯುತ್ತಾ ಸಮುದಾಯಕ್ಕೆ ತಿಳಿಸ್ತಾ ಇದ್ದಾರೆ. ಹಾಗೆ ಮಕ್ಕಳನ್ನು ಉದ್ದೇಶಿಸಿ ಕೂಡ ಅಲ್ಲಿ ಅವರು ಈ ಪತ್ರವನ್ನು ಬರೆಯುವುದಾಗಿ ಹೇಳಿದ್ದಾರೆ. ಅಂದರೆ ದೇವರ ವಾಕ್ಯ ಓದುವಾಗ ಹಿರಿಯರನ್ನು, ಯುವಕರನ್ನು ಮತ್ತು ಹಾಗೂ ಮಕ್ಕಳನ್ನು ಉದ್ದೇಶಿಸಿ ಪ್ರತಿಯೊಬ್ಬರನ್ನು ಈ ವಾಕ್ಯವು ಅವತರಿಸಿ ಅವರಿಗೆ ಬೇಕಾದ ಎಲ್ಲಾ ಮಾರ್ಗದರ್ಶನವನ್ನು ಕೊಡುವುದಾಗಿ ಅಲ್ಲಿ ನಾವು ಪ್ರೇಷಿತರು ಬರೆದ ಯವಾನರು ಬರೆದ ತಮ್ಮ ಮೊದಲನೇ ಪತ್ರದ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಹೊಸ ಒಡಂಬಡಿಕೆಯಲ್ಲೂ ಎಲ್ಲರೂ ಬೈಬಲ್ ಪಠಣವನ್ನ ಮಾಡಬೇಕು. ಕಾರಣ ನಾವೆಲ್ಲರೂ ದೇವರನ್ನ ಸ್ವೀಕರಿಸಿದ್ದೇವೆ, ಅವರ ವಾಕ್ಯದ ಮುಖಾಂತರ ಅವರನ್ನು ಸ್ವೀಕರಿಸಲು ನಮ್ಮಿಂದ ಸಾಧ್ಯವಾಗಿದೆ. ಹಾಗೆಯೇ ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಧರ್ಮೋಪದೇಶ ಕಾಂಡದಲ್ಲಿ ಹೇಳಿರುವಂತೆ ದೇವರನ್ನು ನಾವು ದಿನನಿತ್ಯಲೂ ಸ್ತುತಿಸುವಾಗ ಅದನ್ನು ಅವರ ವಾಕ್ಯದಿಂದಲೇ ನಮಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಕೂಡ ನಾವು ಅಲ್ಲಿ ತಿಳಿದಿದ್ದೇವೆ. ಹೀಗೆ ಕೀರ್ತನೆ 119 ವಾಕ್ಯ 105ರಲ್ಲಿ ಕೂಡ ನಾವು ನೋಡ್ತೇವೆ, ನಿಮ್ಮ ವಾಕ್ಯವು ನಮಗೆ ದಾರಿದೀಪವಾಗಿದೆ, ನಮ್ಮ ಬಾಳಿಗೆ ಬೆಳಕಾಗಿದೆ ಎಂಬುದನ್ನು ಕೂಡ ನಾವು ಅಲ್ಲಿ ನೋಡ್ತೇವೆ. ಅಂದ್ರೆ ದೇವರ ವಾಕ್ಯವು ನಮ್ಮ ದಿನನಿತ್ಯದ ಜೀವನಕ್ಕೆ, ನಮ್ಮೆಲ್ಲರ ಕೌಟುಂಬಿಕ ಜೀವನಕ್ಕೆ ಅದು ಮಾರ್ಗದರ್ಶನವಾಗಿದೆ, ತೃಪ್ತಿಯನ್ನು ನೀಡುವಂತಾಗಿದೆ ಮತ್ತು ನಮಗೆ ಬೇಕಾದ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನ ಅದನ್ನು ವಿಶ್ವಾಸದ ಪೂರ್ವಕವಾಗಿ ದೇವರು ನಮಗೆ ದಯಪಾಲಿಸ್ತಾರೆ. ಇಂಥದ್ದೆಲ್ಲವನ್ನು ನಾವು ಪಡೆಯಬೇಕಂತಂದ್ರೆ ಕುಟುಂಬದೊಂದಿಗೆ ಈ ಒಂದು ಬೈಬಲ್ ಪಠಣವನ್ನು ಮಾಡುವುದರೊಂದಿಗೆ ನಾವು ಒಂದೊಂದು ಕುಟುಂಬ ಅಲ್ಲ, ಬದಲಾಗಿ ವಿಚಾರಣೆಯೇ ಒಂದು ಕುಟುಂಬವಾಗಿ ಮಾರ್ಪಡುವ ಸಂಗತಿಯನ್ನ ಈ ಒಂದು ಕಾರ್ಯಕ್ರಮದೊಂದಿಗೆ ನೀವು ಅನುಭವಿಸಲು ಸಾಧ್ಯವಾಗ್ತದೆ. ಆದ್ದರಿಂದ ಪ್ರಿಯರೇ, ನಮ್ಮ ಮಹಾಧರ್ಮದಕ್ಷರಾದ ಪೂಜ್ಯ ಡಾಕ್ಟರ್ ಪೀಠ ಮಚಾದೋ ಅವರ ಪರವಾಗಿಯೂ ಹಾಗೂ ನಮ್ಮ ಸಹಾಯಕ ಧರ್ಮದಕ್ಷರುಗಳಾದ ಅತಿ ಪೂಜ್ಯ ಡಾಕ್ಟರ್ ಅರಗಿರ ಸತೀಶ್ ಕುಮಾರ್ ಹಾಗೂ ಅತಿ ಪೂಜ್ಯ ಡಾಕ್ಟರ್ ಜೋಸೆಫ್ ಸೂರ್ಯನಾಥನ್ ಇವರ ಪರವಾಗಿ ಹಾಗೂ ನಮ್ಮ ಬೈಬಲ್ ಆಯೋಗದ ಪರವಾಗಿ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲವೂ ಒಳ್ಳೆಯದಾಗಿಯೇ ಮುನ್ನಡೆಯಲಿ ಅಂತ ಹಾರೈಸುತ್ತಾ, ನಮ್ಮ ಆಯೋಗದ ವತಿಯಿಂದ ಸಿಸ್ಟರ್ ಸಹೋದರಿ ಅನಿತಾ ಇದ್ದಾರೆ ಮತ್ತು ಹಾಗೂ ಸಹೋದರ ನಾಥನ್ ಇದ್ದಾರೆ. ಇವರಿಬ್ಬರು ನಿಮಗೆ ಸಹಾಯಕರಾಗಿ ಬೇಕಾದ ಎಲ್ಲಾ ಮಾರ್ಗದರ್ಶನವನ್ನ, ಸ್ಫೂರ್ತಿಯನ್ನ ಈ ಇಡೀ ತಿಂಗಳು ನಿಮಗೆ ಒದಗಿಸಿಕೊಡ್ತಾರೆ. ಹೀಗೆ ಈ ಒಂದು ತಿಂಗಳು ಅವರು ನೀಡುವಂತ ಮಾರ್ಗದರ್ಶನದೊಂದಿಗೆ ನೀವು ಬೈಬಲ್ ಪಠಣವನ್ನ ಸರಳವಾಗಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗ್ತದೆ. ಅದೇ ರೀತಿ ವಿಚಾರಣೆಯಲ್ಲಿ 1ನೆಯ ಗುರುಗಳಾದ ಸೆಲ್ವರಾಜ್ ಅವರು ಇದ್ದಾರೆ. ಅವರು ತುಂಬಾ ಉತ್ಸಾಹ ಭರಿತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಅವರು ನಿಮ್ಮೊಂದಿಗೆ ಇದ್ದು ನಿಮಗೆ ಬೇಕಾದ ಎಲ್ಲಾ ಮಾರ್ಗದರ್ಶನವನ್ನು ಕೊಡಲು ಕೂಡ ಅವರು ಸಿದ್ಧರಾಗಿದ್ದಾರೆ. ಹೀಗೆ ಈ ಒಂದು ತಿಂಗಳ ಹೇಗೆ ನಡೆಯುತ್ತದೋ ಈ ಕಾರ್ಯಕ್ರಮವು ಅದೇ ರೀತಿ ಮುಂಬರುವ 8 ಅಥವಾ 9 ತಿಂಗಳಲ್ಲಿ ಕೂಡ ಅದೇ ರೀತಿ ಅದು ಮುಂದುವರಿಸಿಕೊಂಡು ನೀವು ಹೋಗ್ಬೇಕಾಗ್ತದೆ. ಕಾರಣ ಈ ಒಂದು ಬೈಬಲ್ ಪಠಣವನ್ನ ಇಂದು ಪ್ರಾರಂಭಿಸಿದಾಗ ಇದನ್ನು ಮುಕ್ತಾಯಗೊಳಿಸಲು ಸುಮಾರು 9 ತಿಂಗಳು ಬೇಕಾಗ್ತದೆ. ದಿನಾಲು ಒಂದೊಂದು ಕುಟುಂಬದವರು 3 ಅಥವಾ 4 ಅಧ್ಯಾಯಗಳನ್ನ ಓದಲು ಸಾಧ್ಯವಾಗ್ತದೆ. ಹಾಗೆ ಈ ಒಂದು ದಿನನಿತ್ಯದ ಈ ಒಂದು ಕಾರ್ಯಕ್ರಮದೊಂದಿಗೆ, ಈ ಒಂದು ಪುಣ್ಯ ಕಾರ್ಯದೊಂದಿಗೆ ಈ ಇಡೀ ಬೈಬಲ್ ಪಠಣವನ್ನ ಮುಗಿಸ್ಲಿಕ್ಕೆ ಸುಮಾರು 9 ತಿಂಗಳು ಬೇಕಾಗ್ತದೆ. ಈ 9 ತಿಂಗಳಲ್ಲಿ ಹೇಗೆ ನೀವು ಅದನ್ನ ಮುಂದುವರಿಸಿಕೊಂಡು ಹೋಗಲು ಸಾಮರ್ಥ್ಯವನ್ನು ಹೇಗೆ ಅರ್ಕೊಳ್ಬೇಕು ಅದನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ಅದನ್ನು ತೋರಿಸಿಕೊಡಲಾಗ್ತದೆ ಮತ್ತು ಮಾರ್ಗದರ್ಶನ ನೀಡಲಾಗ್ತದೆ. ಅದು ನಮ್ಮ ಆಯೋಗದ ವತಿಯಿಂದ ಪರವಾಗಿ ಸಹೋದರಿ ಅನಿತಾ ಮತ್ತು ಸಹೋದರ ನಾಥನ್ ಇವರು ದಿನನಿತ್ಯಲೂ ನಿಮ್ಮ ಬಳಿ ಇದ್ದು ನಿಮಗೆ ಬೇಕಾದ ಮಾರ್ಗದರ್ಶನವನ್ನು ನೀಡಲು ಸಿದ್ಧರಿರ್ತಾರೆ. ಆದ್ದರಿಂದ ಏನಾದರೂ ಅಡಚಣೆಗಳಿದ್ರೆ, ಸಹಾಯ ಬೇಕಿದ್ರೆ ಯಾವಾಗ್ಲೂ ನೀವು ಅವ್ರನ್ನ ಸಂಪರ್ಕಿಸಬಹುದು. ಈ 2 ಮಾತುಗಳನ್ನು ಆಡುತ್ತಾ ಈ ಒಂದು ಕಾರ್ಯಕ್ರಮವು ಚೆನ್ನಾಗಿ ನಡೆದುಕೊಂಡು ಹೋಗ್ಲಿ ಅಂತೇಳಿ ನಿಮ್ಮೆಲ್ಲರಿಗೂ ನನ್ನ
ಶುಭ ಹಾರೈಸುತ್ತೇನೆ ಮತ್ತು ದೇವರ ಆಶೀರ್ವಾದಗಳನ್ನು ನೀಡ್ತೇನೆ. ವಂದನೆಗಳು ಫಾದರ್ ಜೀವನ್. ಎಷ್ಟು ಬ್ಯೂಟಿಫುಲ್ ಆಗಿ ಫಾದರ್ ಹೇಳಿದ್ದಾರೆ ದೇವರ ಆಶೀರ್ವಾದನ ನಾವು ದೇವರ ವಾಕ್ಯ ಮೂಲಕ ಹೇಗೆ ಪಡೆಯೋದು ಅಂತ. ಫಾದರ್ಗೆ ನಿಮ್ಮೆಲ್ಲ ಪರವಾಗಿ ವಂದನೆಗಳನ್ನ ಹೇಳಿ, ನಮ್ಮ ಪ್ಯಾರಿಶ್ ಪ್ರೀಸ್ಟ್ ಫಾದರ್ ಸೆಲ್ವರಾಜ್, ವಿ ಇನ್ವೈಟ್ ಯು ಫಾದರ್, ಒಂದೆರಡು ಮಾತುಗಳು ಹೇಳಿ ನಿಮ್ಮ ಕುಟುಂಬಗಳಿಗೆ ನಿಮ್ಮ ವಿಶ್ವಾಸನ ತಿಳಿಸಿ ಫಾದರ್. ನಾನು ಇದೇ ಸಂಡೇ 2-3 ಭಾನುವಾರಗಳು ಅವ್ರಿಗೆ ತುಂಬಾ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಮಾರ್ಗದರ್ಶನ ಕೊಟ್ಟು ಯಾವ ರೀತಿ ನೀವು ಗೈಡ್ ಮಾಡಿದ್ದೀರೋ ಅದೇ ರೀತಿ ಪ್ರತಿಯೊಬ್ಬರು ಪಾಲನೆ ಮಾಡ್ಬೇಕಂತ ಹೇಳಿ ನಾನು ತಿಳಿಸಿದ್ದೀನಿ ಎಲ್ಲರಿಗೂ. ಮತ್ತು ಪ್ರತಿ ಭಾನುವಾರ 1-3-4 ಭಾನುವಾರಗಳಿಂದ ಅವ್ರಿಗೆ ನೀವು ಮಾರ್ಗದರ್ಶನ ಕೊಟ್ರಿ, ಅದರ ಪ್ರಕಾರ ನಾನು ಸಹ ನೆನಪು ಮಾಡಿದ್ದೀನಿ. ಮತ್ತು ಈ ಭಾನುವಾರನೂ ಸಹ ಅದಕ್ಕೆ ಬೈಬಲ್ ಮುಖ್ಯವಾದಂಥದ್ದು ನಮ್ಮ ಕಥೋಲಿಕ ಕ್ರೈಸ್ತರಿಗೆ ಮಾತ್ರವಲ್ಲ, ವಿಶ್ವಕ್ಕೆ ಮತ್ತು ಕಥೋಲಿಕರಿಗೆ ಮಾತ್ರವಲ್ಲ, ಕ್ರೈಸ್ತರಿಗೆ ಇನ್ನಿತರ ಅನೇಕರಿಗೆ ಯಾರ್ಯಾರು ಬೈಬಲ್ ಓದುತ್ತಾರೋ ಅಂಥವ್ರಿಗೆಲ್ಲರಿಗೂ ಅದು ಪ್ರೀತಿಯ ಒಂದು ಆಹಾರ ಕೊಡುವಂತಹ ಮತ್ತು ಜ್ಞಾನ ಕೊಡುವಂತಹ ಒಂದು ಬೈಬಲ್. ಆದ್ರಿಂದ ನಾವು ಈ ಬೈಬಲ್ ಓದುವಾಗ ಅವ್ರಿಗೆ ಹೇಳಿದ್ದೇನೆ ನಾನು, ಸ್ಪಷ್ಟವಾಗಿ ಸ್ವಚ್ಛವಾಗಿ ಎಲ್ಲರಿಗೂ ಕೇಳುವಂತೆ ಮತ್ತು ಪ್ರಾಕ್ಟೀಸ್ ಮಾಡ್ಕೊಂಡು ಓದಿರಿ ಅಂತ ಹೇಳಿದ್ದೀವಿ. ಅದ್ರ ಪ್ರಕಾರ ಎಲ್ಲ ತಯಾರಾಗಿದ್ದಾರೆ ಅಂತ ನನ್ನ ಭಾವನೆ. ಖಂಡಿತ ಚೆನ್ನಾಗಿ ಅವರು ನಡೆಸ್ಕೊಡ್ತಾರೆ. ನಿಮ್ಮ ಸಹಕಾರ ಖಂಡಿತ ಅವ್ರಿಗಿದೆ. ಥಾಮಸ್ ನಿಮ್ಮ ಎಲ್ಲ ಗೈಡೆನ್ಸ್ ತೆಗೆದುಕೊಂಡು ಅವ್ರು ಗೈಡ್ ಮಾಡ್ತಾ ಇದ್ದಾರೆ. ಅದು ನನಗೂ ಸಹ ತುಂಬ ಸಂತೋಷ ಆಯಿತು. ಅವರು ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡ್ತಾ ಇರೋದ್ರಿಂದ ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಬ್ಬರಿಗೂ ಆ ಉತ್ಸಾಹ ಇದೆ ಓದ್ಬೇಕಂತೇಳಿ. ಅದು ತುಂಬಾ ಮಂದಿ ಇದ್ದಾರೆ, ಎಲ್ಲರಿಗೂ ಚಾನ್ಸ್ ಸಿಗುತ್ತೆ. ಖಂಡಿತ ನೀವು ಆ ಚಾನ್ಸ್ ಎಲ್ಲರಿಗೂ ಕೊಟ್ಟಿದ್ದೀರಿ, ಅದಕ್ಕೆ ಮುಂದುವರಿಸಿ ಚೆನ್ನಾಗಿ ಮಾಡಲಿ ಅಂತೇಳಿ ನಮ್ಮ ಆಸೆ. ಅದರಿಂದ ನಾನು ಧರ್ಮಾಧ್ಯಕ್ಷರಿಗೆ ಮತ್ತು ನಿಮಗೆ ತಂಡದ ಪ್ರತಿಯೊಬ್ಬರಿಗೂ, ಮುಖ್ಯವಾಗಿ ಜೀವನ್ ಅವರು 2 ತಿಂಗಳ ಹಿಂದೆನೆ ನನ್ನ ಭೇಟಿ ಆಗಿದ್ರು. ಅದಕ್ಕೆ ನಮ್ಮ ಧರ್ಮ ಕೇಂದ್ರದಿಂದ ನಾವು ಖಂಡಿತ ನಡೆಸ್ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಫಾದರ್ ಎಲ್ಲ ರೆಡಿ ಮಾಡಿದ್ರು. ಅದರಿಂದ ಫಾದರ್ ಜೀವನ್ಗೂ ಸಹ ಧನ್ಯವಾದಗಳು. ನಿಮ್ಗೆ ತಂಡದ ಪ್ರತಿಯೊಬ್ಬರಿಗೂ ನಾವು ನಮ್ಮ ಧರ್ಮ ಕೇಂದ್ರದ ವತಿಯಿಂದ ಧನ್ಯವಾದಗಳಂತ ಸಲ್ಲಿಸ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಬೈಬಲ್ ಪಠಣ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದೇ ನಮ್ಮ ಧರ್ಮ ಕೇಂದ್ರದಿಂದ ಸಹ ಮೂಡಿ ಬರಲಿ ಎಂದು ನಾವು ಆಶಿಸ್ತೇವೆ. ಖಂಡಿತ ದೇವರು ನಿಮ್ಮ ಜೊತೆಗಿದ್ದು ನಿಮಗೆ ಮೊದಲನೇದಾಗಿ ಸಮಯ ಶಕ್ತಿ ಕೊಡ್ಲಿ ಅಂತೇಳಿ ಮತ್ತು ಆರೋಗ್ಯವನ್ನು ಸಹ ನೀಡಿ ಎಲ್ಲರನ್ನು ಮುನ್ನಡೆಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿ ಪ್ರಾರ್ಥಿಸಿ ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಬ್ಬರಿಗೂ ಸಹ ನಾನು ಅವ್ರಿಗೆ ಹೇಳಿದಂತೆ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಲಿ, ದೇವರ ಆಶೀರ್ವಾದ ಪ್ರತಿಯೊಬ್ಬರು ಪಡೆದುಕೊಳ್ಳಿ. ಥ್ಯಾಂಕ್ ಯು ಫಾದರ್. ಫಾದರ್ ಜೀವನ್, ಫಾದರ್ ಸೆಲ್ವರಾಜ್ ವಾಸ್ ಸೋ ಸಪೋರ್ಟಿವ್. ಒಂದು ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡೋರು. ಯೂಶಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಪ್ಯಾರಿಶ್ ಪ್ರೀಸ್ಟ್ ಆನ್ ಕಾಲ್. ನಾನು 10 ಸತಿ ಫೋನ್ ಮಾಡ್ತಾ ಇದ್ರೆ ಯಾವಾಗ ಒಂದ್ಸತಿ ಆನ್ಸರ್ ಮಾಡ್ತಾರೆ. ನನಗೆ ತುಂಬಾ ಆಶೀರ್ವಾದವಾಗಿತ್ತು. ನೀವು ರಿಪ್ಲೈ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಇಷ್ಟು ಭಾನುವಾರ ಅನೌನ್ಸ್ ಮಾಡಿ, ಥಾಮಸ್ ಬ್ರದರ್ ಬಂದು ಎಲ್ಲ ಇಂಟ್ರೆಸ್ಟ್ ತೋರಿಸಿ ಇಷ್ಟು ಕುಟುಂಬಗಳು ಜಾಯಿನ್ ಮಾಡಿದೀರಾ. ರಿಯಲಿ ವಿ ಆರ್ ಥ್ಯಾಂಕ್ಫುಲ್ ಟು ಗಾಡ್ ಅಂಡ್ ದೇವರ ಆಶೀರ್ವಾದ ನಿಮ್ಮಲ್ಲೆಲ್ಲರೂ ಇರಲಿ. ಬಿಗ್ ಥ್ಯಾಂಕ್ಸ್ ಟು ಫಾದರ್ ಸೆಲ್ವರಾಜ್. ಸೊ ಇವತ್ತಿನ ಕುಟುಂಬ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ. ಆದಿಕಾಂಡ ಒಂದೇ ಒಂದು ಅಧ್ಯಾಯ ಓದಿ. ಥಾಮಸ್ ಸರ್ ಸ್ಟಾರ್ಟ್ ಮಾಡಿ. ಆದಿಕಾಂಡ ಪುಸ್ತಕ ಅಧ್ಯಾಯ 1, ಭೂಮಿಯಾಕಾಶಗಳ ಉಗಮ. ಹೀಗೆ ಬೈಗು ಬೆಳಗು ಆಗಿ 6ನೆಯ ದಿನ ಆಯಿತು. ಥ್ಯಾಂಕ್ ಯು. ಪುಸ್ತಕ ಹೆಸರು, ಅಧ್ಯಾಯ ನಂಬರ್ ಹೇಳಿ, ಮುಗೀತು ಅಂತ ಹೇಳ್ಬಿಡಿ. ಆದಿಕಾಂಡ ಅಧ್ಯಾಯ 1 ಮುಕ್ತಾಯ. ವೆರಿ ಗುಡ್. ಥ್ಯಾಂಕ್ ಯು ಥಾಮಸ್ ಅಂಡ್ ಫ್ಯಾಮಿಲಿ. ವಂದನೆಗಳು. ಸೊ ಡಿಯರ್ ಫ್ರೆಂಡ್ಸ್, ಇದೇ ತರ ನಾಳೆಯಿಂದ 8:55ಕ್ಕೆ ಒಂದು ಅಲಾರ್ಮ್ ಇಟ್ಕೊಳ್ಳಿ. ಸೊ ಜಾಯಿನ್ ಮಾಡಿ, ಲಾಗಿನ್ ಮಾಡಿ, ಆಡಿಯೋ ಮ್ಯೂಟಲ್ಲಿ ಇಡಿ. ಓದೋ ಕುಟುಂಬ ಮಾತ್ರ ರೆಡಿ ಆಗಿರಿ. ಕುಟುಂಬ ಜೊತೆ ಹೇಳ್ಬಿಡಿ ನಿಮ್ಮ ಮನೇಲಿ ಇವತ್ತು ಆ ದಿವಸ ನಿಮ್ಗೆ ಓದ್ಲಿಕ್ಕಿದ್ರೆ ರೆಡಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಕುಟುಂಬದ ಜೊತೆ ಕುಂತ್ಕೊಂಡು ದೇವರ ವಾಕ್ಯನ ಓದೋಣ, ದೇವರ ವಾಕ್ಯದಿಂದ ಆಶೀರ್ವಾದವನ್ನ ಪಡೆಯೋಣ. ಸೊ ಇವತ್ತಿಗೆ ಮುಗಿಸೋಣ. ಫಾದರ್ ಜೀವನ್, ಯು ಕುಡ್ ಬ್ಲೆಸ್ us and conclude with the prayer please. ದಯಾಮಯ ದೇವರಿಗೆ ನಮ್ಮೆಲ್ಲರನ್ನು ಸಮರ್ಪಿಸೋಣ. ಈ ಒಂದು ಬೈಬಲ್ ಪಠಣದ ಕಾರ್ಯಕ್ರಮವನ್ನು ಇಂದು ಉದ್ಘಾಟಿಸಿ
ಅದನ್ನು ಪ್ರಾರಂಭಿಸಿ ದೇವರ ವಾಕ್ಯವು ಸದಾ ನಮಗೆ ದಾರಿದೀಪವಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂತ ಅಂತೋಣಿಯವರ ವಿಚಾರಣೆ ಕಡೇಶನಹಳ್ಳಿ ಧರ್ಮ ಕೇಂದ್ರದ ಗುರುಗಳನ್ನು ಮತ್ತು ವಿಚಾರಣೆ ಎಲ್ಲಾ ಭಕ್ತಾದಿಗಳನ್ನು ದಯಾಮಯ ದೇವರು ಆಶೀರ್ವದಿಸಲಿ. ಈ ಒಂದು ಬೈಬಲ್ ಪಠಣದ ಕಾರ್ಯಕ್ರಮದೊಂದಿಗೆ ವಿಚಾರಣೆಯಲ್ಲಿ ಹೆಚ್ಚಿನವರು, ಎಲ್ಲಾ ಭಕ್ತಾದಿಗಳು, ಎಲ್ಲಾ ಕುಟುಂಬದವರು ದೇವರ ಹೆಚ್ಚಿನ ಆಶೀರ್ವಾದ, ಶಾಂತಿ ಮತ್ತು ಪ್ರೀತಿಯನ್ನು ಕಾಣುತ್ತಾ ಅನುಭವಿಸುವಂತಾಗಲಿ ಅಂತ ಹಾರೈಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವು ಸುಗಮವಾಗಿ ಮುಂದುವರೆದುಕೊಂಡು ಹೋಗಲಿ ಅಂತ ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ದೇವರ ವಶಕ್ಕೆ ಸಮರ್ಪಿಸುತ್ತೇವೆ. ದಯಾಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಕಾಪಾಡಲಿ, ನಿಮಗೆ ಬೇಕಾದ ಸಹಾಯವನ್ನು ಒದಗಿಸಲಿ. ಹಾಗೂ ಇಂದು ರಾತ್ರಿ ಮಲಗಲು ತೆರಳುವಾಗ ನಿಮ್ಮೊಂದಿಗೆ ಕಾವಲಾಗಿದ್ದು ನಿಮ್ಮನ್ನು ರಕ್ಷಿಸಿ ಪುನಃ ಹೊಸ ಬೆಳಕಿನೊಂದಿಗೆ, ಹೊಸ ದಿನದೊಂದಿಗೆ ನಿಮ್ಮಲ್ಲಿ ಹೊಸ ಸ್ಫೂರ್ತಿಯನ್ನು ತುಂಬುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದಯಾಮಯ ದೇವರು ಸದಾ ನಿಮ್ಮನ್ನು ಕಾಪಾಡುತ್ತಾ, ಹಾಗೆಯೇ ತಾಯಿ ಮರಿಯಮ್ಮನವರ ಭಿನ್ನಗಳ ಮುಖಾಂತರ ನಮ್ಮ ಧರ್ಮಕ್ಷೇತ್ರದ ಪಾಲಕರಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಭಿನ್ನಗಳ ಮುಖಾಂತರವು ಹಾಗೂ ವಿಚಾರಣೆಯ ಪಾಲಕರಾದ ಸಂತ ಅಂತೋಣಿಯವರ ಭಿನ್ನಗಳ ಮುಖಾಂತರವು ದಯಾಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಕೋರುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ಫಾದರ್ ಜೀವನ್, ವಂದನೆಗಳು. ಥ್ಯಾಂಕ್ ಯು ಫಾದರ್ ಸೆಲ್ವರಾಜ್. ನಿಮ್ಮ ಎಲ್ಲ ಕುಟುಂಬಗಳಿಗೂ ಇವತ್ತು ಜಾಯಿನ್ ಮಾಡಿದ್ದಕ್ಕೆ ವಂದನೆಗಳು. ಸೊ ನಾಳೆ ನೋಡೋಣ. ಶುಭರಾತ್ರಿ. ದೇವರ ಆಶೀರ್ವಾದ ನಮ್ಮೆಲ್ಲರಲ್ಲಿ. ಗುಡ್ ನೈಟ್. ಥ್ಯಾಂಕ್ ಯು ಮೇಡಮ್. Thanks to everyone.